ಹಿಂದಿಂದ ಹೋಗ್ರಾ. ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ತಿಳಿಸಬೇಕು. ರಾಜ್ಯ ಮಟ್ಟದ ಚಿರಪರಿಚಿತರಾಗಿರುವಂತಹ ಶ್ರೀಯುತ ಚಂದು ಮಲ್ಲಾಡ್ ಯೂಟ್ಯೂಬ್ ಬ್ಲಾಗರ್ ಅವರಿಗೆ ಆಯೋಜಕರ ಪರವಾಗಿ ತುಂಬಿದ ಒಂದು ಸ್ವಾಗತವನ್ನು ಬಯಸ್ತಾ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇವೆ. ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಚಂದು ಮಲ್ಲಾಡ್ ಅವರು ಒಂದೊಂದು ಅನಿಸಿಕೆಗಳನ್ನ ಕೇಳ್ಕೊಳ್ತೀನಿ. ನನ್ನ ಪ್ರೀತಿಯ ಬಾಂಧವರಾಗಿರುವಂತ ಸುಬ್ಬಣ್ಣವರು ತೀರ್ಥಹಳ್ಳಿ ಬಂದು ಸುಮಾರು ಸಲ ಬನ್ನಿ ನೀವು ಕ್ರಿಕೆಟ್ಗೆ ಅಂತ ಹೇಳಿ ತುಂಬಾ ಸಲ ಕರೆದಿದ್ದಾರೆ. ನನಗಿವತ್ತು ಅನಿವಾರ್ಯಾಗಿ ಇದೆ. ಆದ್ರೂ ನನಗೆ ಪ್ರೀತಿ ವಿಶ್ವಾಸಕ್ಕೆ ತೀರ್ಥಹಳ್ಳಿ ಬಗ್ಗೆ ಯಾರ ಬಗ್ಗೆನೂ ದೂರಂಗಿಲ್ಲ. ನನಗೆ ಮಲ್ಲಾಡ್ ಅಂತ ಕೊಟ್ಟಿರೋದು ಇವರೇ ಅಲ್ಲ, ಚಂದು ಮಲ್ಲಾಡ್ ಅಂತ ಹೇಳಿ ತೀರ್ಥಹಳ್ಳಿಯಿಂದ ಕೊಟ್ಟಿರೋದು ತೀರ್ಥಹಳ್ಳಿ ಜನನೇ. ನಾನು ಯಾವತ್ತು ಚಂದು ಮಲ್ಲಾಡ್ ಅಂತ ಇಟ್ಕೊಳ್ಳಿಲ್ಲ. ರಾಕೇಶ್ ಅವರು, ನಿತಿನ್ ಅವರು ಪ್ರತಿಯೊಬ್ರು ಹೇಳಿರೋ ನಮ್ಮ ಸಂಕದವಳ್ಳಿ ಹತ್ರ ಕ್ರಿಕೆಟ್ ಇದೆ, ದಯವಿಟ್ಟು ಬರ್ಬೇಕಂತ. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಬೇಕು. ನಾವೊಂದು ಇನ್ನೊಂದು ಮಾತು ಹೇಳ್ತೀನಿ ಎಲ್ಲರಿಗೂ, ನೀವು ತಂದೆ ತಾಯಿನ ಚಂದ ಮಾಡಿ ಪ್ರೀತಿ ಮಾಡ್ಬೇಕು. ಇದ್ದಾಗ ಪ್ರೀತಿ ಮಾಡಿ, ಪ್ರತಿಯೊಬ್ರು ಇದ್ದಾಗ ನಾವು ಪ್ರೀತಿ ಜಾಸ್ತಿ ಕೊಡಬೇಕು ಅಷ್ಟೇ. ಗುರುಗಳಿಗೂ ಅಷ್ಟೇ ಪ್ರೀತಿ ಕೊಡಿ. ನಾ ಬೇರೆ ಏನೋ ಹೇಳಲ್ಲ, ತಂದೆ ತಾಯಿಗೆ ಫಸ್ಟ್, ಆಮೇಲೆ ಗುರುಗಳಿಗೆ. ಮಕ್ಕಳೇ ಸ್ವಲ್ಪ ಮೊಬೈಲ್ಗಳು ಕಮ್ಮಿ ಯೂಸ್ ಮಾಡಿ. ಎಲ್ಲ ನಂದು ಕಣ್ಣು ಕಾಣಲ್ಲ ನೋಡಿ, ಈಗ ಮೊಬೈಲ್ ಯೂಸ್ ಮಾಡಿ. ಜಾಸ್ತಿ ಮೊಬೈಲ್ ನೋಡ್ಬೇಡಿ ದಯವಿಟ್ಟು. ಯಾಕೆ ಗೊತ್ತಾ, ನೀವೆಲ್ಲ ಬೆಳೆ ಮಕ್ಕಳು, ಈಗ ಜಾಸ್ತಿ ವರ್ಷ ಬದುಕುದಿಲ್ಲ ಯಾರು, ಪ್ರತಿಯೊಬ್ರು. ಈಗ ಆದಷ್ಟು ನಾವು ಕಮ್ಮಿ ಮಾಡ್ಕೊಳ್ಬೇಕು ಪ್ರತಿಯೊಂದು. ತಂದೆ ತಾಯಿಗೆ ಜಾಸ್ತಿ ಬೆಲೆ ಕೊಡಿ. ಯಾಕೆ ಗೊತ್ತಲ್ಲ, ಈಗ ಯಾರು ನಾಳೆಗೆ ನಮ್ದು ಇನ್ನೊಬ್ರು ನಾಳೆಗೆ ಗೊತ್ತಾಯ್ತಲ್ಲ ವಿಚಾರಗಳು. ಅದಕ್ಕೊಂದು ಜೈಕರ್ ಹಾಕಿ ಮೊಬೈಲ್ ಬ್ಯಾನಿಗೆ ಬಿಡ ಬರ. ಚಂದು ಮಲ್ಲಾಡ್ ಅಂತ ಹೇಳಿ ಇವತ್ತು ನಮ್ಗೆ ಖುಷಿಯಿಂದ ಕೊಟ್ಟಿದೆ. ತೀರ್ಥಹಳ್ಳಿ ಬಗ್ಗೆ ₹1 ಏನೂ ಮಾತಾಡೋಂಗಿಲ್ಲ. ಯಾಕೆ ಗೊತ್ತಾ, ನಮ್ಗಷ್ಟು ಅಭಿಮಾನಿಯಿಂದ ಪ್ರೀತಿ ವಿಶ್ವಾಸದಿಂದ ಕೊಟ್ಟಿರೋ ಪ್ರೀತಿ. ಪ್ರತಿಯೊಂದು ಪ್ರೀತಿಯಿಂದನೇ ಕರೀತಾರೆ, ಯಾವತ್ತೂ ಮರೆಯೋಂಗಿಲ್ಲ ತೀರ್ಥಹಳ್ಳಿ ಬಗ್ಗೆ. ನಮ್ಗೆ ಅನ್ನ ಕೊಟ್ಟಿದೆ ತೀರ್ಥಹಳ್ಳಿ. ನಾನು 12 ವರ್ಷಕ್ಕೆ ಕೆಲ್ಸಕ್ಕೆ ಬಂದಿದ್ದೀನಿ ತೀರ್ಥಹಳ್ಳಿಗೆ. ಅಷ್ಟೇ ಪ್ರೀತಿ, ಅಷ್ಟೇ ಗೌರವ. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕಂತ ನಮ್ಮ ಸುಬ್ಬಣ್ಣವರಿಗೆಲ್ಲ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಎಲ್ಲರಿಗೂ ನಾನು ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ದೀನಿ. ಚಂದು ಮಲ್ಲಾಡ್ ಅನ್ನೋದು, ಚಂದು ಮಲ್ಲಾಡ್ ಅನ್ನೋದು, ಚಂದು ಮಲ್ಲಾಡ್ ಅನ್ನೋದು. ಒಂದು ಚಿಕ್ಕ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಚಂದು ಮಲ್ಲಾಡ್ ಅವರಿಗೆ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಒಂದು ಶುಭ ಸಂದೇಶ ನೀಡುವ ಮುಖಾಂತರ ಎಲ್ಲರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಮಾಡುತ್ತಿರುವಂತ ಮಲ್ಲಾಡ್ ಅನಿವಾರ್ಯ ಪರಿಸ್ಥಿತಿಗಳು ಈ ಒಂದು ಸಂದರ್ಭದಲ್ಲಿ ಆಗಮಿಸಿ ನನಗೆ ಸಹಕರಿಸಿದಿರುವಂತ ಚಂದು ಮಲ್ಲಾಡ್ ಅವರಿಗೆ ಒಂದು ಚಿಕ್ಕ ಒಂದು ಸನ್ಮಾನ ಸಮಾರಂಭವನ್ನ ಏರ್ಪಡಿಸ್ತಾ ಇದ್ದೇವೆ. ಚಂದು ಮಲ್ಲಾಡ್ ಯೂಟ್ಯೂಬ್ ಬ್ಲಾಗರ್ ಚಂದು ಮಲ್ಲಾಡ್ ರಾಜ್ಯ ಮಟ್ಟದಲ್ಲಿ ಚಿರಪರಿಚಿತರಾದಂತ ಚಂದು ಮಲ್ಲಾಡ್ ಅವರಿಗೆ ಸಂಘದ ಆಯೋಜಕರ ಪರವಾಗಿ ಒಂದು ಚಿಕ್ಕ ಒಂದು ಸನ್ಮಾನ ಸಮಾರಂಭವನ್ನ ಆಯೋಜನೆ ಮಾಡ್ತಾ ಇದ್ದೇವೆ. ಹಾಗೆ
ಅವರಿಗೆ ತುಂಬಾ ಪ್ರೀತಿಯ ಸ್ಫೂರ್ತಿದಾಯಕ ವ್ಯಕ್ತಿ ಅಪ್ಪು ಸರ್ ಫೋಟೋವನ್ನ ಒಂದು ಸಮಾರಂಭದಲ್ಲಿ ನೀಡಿ ಗೌರವಿಸ್ತಾ ಇದ್ದೇವೆ. ಹೊನ್ನುಡಿಯದು ಮರುನುಡಿಯುವುದಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವುದಿಲ್ಲ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ನಸ್ತನಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ, ನೀ ಪ್ರೀತಿಯ ಹಂಚಿದರೆ ಕನಕವೇ ಎಲ್ಲ. ಹಲೋ, ಇಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರು ದಯವಿಟ್ಟು ಪ್ರತಿಯೊಬ್ಬರಿಗೆ ಕಲಿಸಿದ್ದಾರೆ ಒಳ್ಳೇದ್ ಮಾಡೋದಾಗೆ, ಹಿರಿಯರಿಗೆ ಗೌರವ ಕೊಟ್ಟು ಗೌರವ ತಗೊಳ್ಬೇಕಂತ ಹೇಳಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು. ದಯವಿಟ್ಟು ಎಲ್ಲರೂ ನೋಡಿ, ಪುನೀತ್ ರಾಜ್ಕುಮಾರ್ ನೋಡಿ ಕಲೀರಿ ಪ್ರತಿಯೊಬ್ಬರು. ಅವರು ಸಹಾಯ ಮಾಡೋದು ಯಾರಿಗೂ ಗೊತ್ತಿಲ್ಲ. ಈಗ ದೇವಸ್ಥಾನದಲ್ಲಿದ್ದಾರೆ, ದಯವಿಟ್ಟು ನೋಡಿ, ಇಲ್ಲಿ ದೇವಸ್ಥಾನದಾಗಿದ್ದಾರೆ, ದೇವರ ಪಾಠ ಇದೆ, ನಾವು ದೇವರ ಪಾಠ ಅಂತ ಪೂಜೆ ಮಾಡ್ಬೇಕು. ಪುನೀತ್ ರಾಜ್ಕುಮಾರ್ ಇಡೀ ದೇಶದಲ್ಲೇ ಗೊತ್ತಲ್ಲ, ಪುನೀತ್ ರಾಜ್ಕುಮಾರ್ ಅಂದ್ರೆ ಎಲ್ಲರಿಗೂ ಗೊತ್ತಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಲ್ಲ. ನೋಡಿ, ಅವ್ರ ತರ ಫಾಲೋ ಮಾಡಿ ಎಲ್ಲರೂ ಪ್ರತಿಯೊಬ್ರು. ಅವ್ರ ಕಾರಣಾಂತರದಿಂದ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಒಂದು ಕ್ಷಣ ಒಂದರೆ ನೀ ಸಹಿಸೋದಿರುವಂತೆ, ನೀನು ಉಸಿರಿಗೆ ಉಸಿರಿಗೆ ಜನು ಜನುಮವು ಜೊತೆ ಇರುವರು ಬಿಟ್ಟಿರಲಾರು. ಚಂದು ಮಲ್ನಾಡ್ ಅವರ ನಡೆಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಬೋರ್ಡಿಂಗ್ ಮನೆ ಎಂತ ಮಿಸ್ ಬಂದಿದೆ ಕೊಡಿ ಒಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಶ್ರೀಯುತ ಚಂದು ಮಲ್ನಾಡಿ ಅವರು ನೀಡಿ ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸುನೀಲ್ ಸುರಾದಿ ಇವರಿಗೆ 2 ಪಂದ್ಯದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಹಾಗೆ ನಿನ್ನೆ ನಡೆದಂತ ಸೃಷ್ಟಿ ಹಾಗೂ ಇನ್ಕ್ರೆಡಿಬಲ್ ತಂಡದ ನಡುವೆ ಪಂದ್ಯಾಟದಲ್ಲಿ ಸೋಲಿನ ಅಂಚಿನ ತಂಡವನ್ನ ಗೆಲುವಿನ ಅಂಚಿಗೆ ಹಾಕಿದಂತ ರೋಹಿತ್ ಇವರಿಗೆ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನ ನೀಡಿ ಗೌರವಿಸ. ದಯಮಾಡಿ ರೋಹಿತ್ ಅವರು ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಇನ್ನೊಂದಿದೆ ಇನ್ಕ್ರೆಡಿಬಲ್ ಆನ್ ದ ಟಾಸ್. ದಯಮಾಡಿ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಚಂದು ಮಲ್ನಾಡ್ ಅವ್ರಿಗೆ, ಚಂದು ಮಲ್ನಾಡ್ ಅವ್ರಿಗೆ. ನನ್ಕಿಂತ ಚಿಕ್ಕವನಾದ್ರೂ ಬಂದಲ್ಲಿ ನಾವು ಗೌರವ ಕೊಟ್ಟು ಮಾತಾಡ್ಬೇಕು. ಪ್ರತಿಯೊಬ್ಬರಿಗೂ ಚಿಕ್ಕವರು ದೊಡ್ಡವರು ಅಂತ ನೋಡಬಾರ್ದು, ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು. ನಾವು ಯಾವುದೇ ಸ್ಥಾನದಾಗ ಏರು ಅದೇ ಸ್ಥಾನದಾಗ ನಾವು ಬಡ್ಸಕ್ಕಿಯಲ್ಲೇ ಗೌರವ ಕೊಡಬೇಕು ಪ್ರತಿಯೊಬ್ಬರಿಗೆ. ಇವರಿಗೂ ಅಷ್ಟೇ, ಹಿರಿಯರು ಕಿರಿಯರಿಗೆ ಗೌರವ ಕೊಟ್ಟು ಮಾತಾಡಿಸಿ. ತುಂಬಾ ಥ್ಯಾಂಕ್ಸ್. ಬ್ಯಾನರ್ದೊಂದು ವಿಡಿಯೋ ಮಾಡ್ಬೇಕು.